ನನಗೆ ಗೊತ್ತಿಲ್ಲ ನನ್ನ ಲೈಫ್ ಸ್ಟೋರಿ ಏನಾಗುತ್ತೆ ಅಂತ. ಆದ್ರೆ ಆ ಸ್ಟೋರಿನಲ್ಲಿ ಯಾವತ್ತೂ ನಾನು ಸೋಲನ್ನ ಒಪ್ಕೊಂಡೆ ಅಂತ ಇರಲ್ಲ. ಕೇವಲ ಹಣೆ ಬರಹ ಸರಿ ಇಲ್ಲ ಅಂತ ಅಳೋದ್ರಿಂದ ಏನೂ ಆಗಲ್ಲ. ಪ್ರತಿ ವ್ಯಕ್ತಿ ಎಷ್ಟು ಪ್ರಯತ್ನ ಪಡ್ತಾನೋ ಅಷ್ಟೇ ಸಿಗೋದು. ಸ್ವಲ್ಪ ಸೋಂಬೇರಿ ಹೌದು, ಸುಮ್ನೆ ಕೂತಿದ್ರೆ ಏನೂ ಆಗಲ್ಲ. ಕಂಡ ಕನಸಿಗೋಸ್ಕರ ಪ್ರಯತ್ನನೇ ಪಡದೆ ಸೋತ್ರೆ ಹೇಗೆ? ಹೋಗ್ಬೇಕಾಗಿರೋ ದಾರಿ ತುಂಬಾ ದೂರ ಇದೆ. ಪ್ರಯತ್ನಕ್ಕೆ ಸೋಲಿರಬಹುದು, ಆದ್ರೆ ಸಾವಿಲ್ಲ. ಇಲ್ಲಿ 1% ಲಕ್, 1% ಟ್ಯಾಲೆಂಟ್, 98% ನೆವರ್ ಗಿವ್ ಅಪ್. ಅದೇ 100% ಸಕ್ಸಸ್ ಫಾರ್ಮುಲಾ. ಕೇವಲ ಅಂದ್ಕೊಂಡ್ರೆ ಏನು ಆಗಲ್ಲ. ಅಂದ್ಕೊಂಡ ಕೆಲ್ಸಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟು ನೋಡು. ಎಫರ್ಟ್ಸ್ ಆರ್ ಬೆಟರ್ ದನ್ ಪ್ರಾಮಿಸ್. ರಿಮೆಂಬರ್ ದಟ್. ಒಬ್ಬ ಹುಡುಗ ಮಧ್ಯರಾತ್ರಿ 2 ಗಂಟೆಗೆ ತನ್ನನ್ನ ತಾನು ಪ್ರಶ್ನೆ ಮಾಡ್ಕೊಳ್ತಾನೆ, ನನ್ಗೇನಾಗಿದೆ? ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ತಿಲ್ಲ, ಓದೋಕೆ ಮನಸ್ಸೇ ಇರಲ್ಲ. ಓದುವಾಗ 5 ನಿಮಿಷ ಬ್ರೇಕ್ ಅಂತ ತಗೊಳ್ತೀನಿ, ಆದ್ರೆ ಆ 5 ನಿಮಿಷ ಯಾವಾಗ 50 ನಿಮಿಷ ಆಗುತ್ತೋ ಗೊತ್ತಿಲ್ಲ. ನನಗ್ ಗೊತ್ತು ನಾನು ಓದಿಲ್ಲಂದ್ರೆ ನನ್ನ ಲೈಫಲ್ಲಿ ಏನು ಆಗಲ್ಲ ಅಂತ. ಆದ್ರೂ ಮನಸ್ಸು ಕೇಳಲ್ಲ. ಕೈಯಲ್ಲಿ ಮೊಬೈಲ್ ಬಂದ್ಬಿಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ನೀನ್ ಈ ಕೆಲ್ಸದಿಂದಾನೇ ಮುಂದೆ ನೀನ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೋಡು, ಮಾಡೋಕೆ ತುಂಬಾ ಕೆಲ್ಸ ಇದೆ, ನೀನ್ ಮಾಡಬಲ್ಲೆ. ಆದ್ರೆ ನೀನ್ ಪ್ರಯತ್ನ ಪಡ್ತೀರ ಇರೋದ್ರಿಂದಲೇ ನೀನ್ ಸೆಲೆಕ್ಟ್ ಆಗ್ಲಿಲ್ಲ ಅನ್ನೋ ಪಶ್ಚಾತ್ತಾಪ ಜೀವನ ಪೂರ್ತಿ ಇರುತ್ತೆ. ಅಪ್ಪ ಅಮ್ಮನ ಕಷ್ಟದ ಪ್ರಯತ್ನ ವ್ಯರ್ಥ ಮಾಡಿದ್ದು ಜೀವನ ಪೂರ್ತಿ ನೆನ್ಪಿರುತ್ತೆ. ಯಾವಾಗ ನೀನು 8,000 10,000 ರೂಪಾಯಿಗೆ ತಿಂಗಳು ಪೂರ್ತಿ ಕಷ್ಟ ಪಡ್ಬೇಕಾದ್ರೆ ಗೊತ್ತಾಗುತ್ತೆ, ನನ್ನ ಹತ್ರ ಟೈಮ್ ಇತ್ತು, ಅವಕಾಶ ಇತ್ತು, ಸ್ವಲ್ಪ ಪ್ರಯತ್ನ ಪಟ್ಟಿದ್ರು ಇವತ್ ನನ್ನ ಫ್ಯಾಮಿಲಿಗೆ, ಅಪ್ಪ ಅಮ್ಮನಿಗೆ ಒಳ್ಳೆ ಲೈಫ್ ಸ್ಟೈಲ್ ಇರೋದು ಅಂತ. ಬರೀ ಕೈಯಲ್ಲಿ ಮನೆಗೋಗೋ ಕಷ್ಟ ಆಗ್ಲೇ ಗೊತ್ತಾಗೋದು. ಪೂರ್ತಿ ಮಾಡೋಕಾಗದ ಕನಸು ಕಷ್ಟದ ಲೈಫ್, ಆಗ ಏನು ಮಾಡೋಕಾಗಲ್ಲ. ಅದಕ್ಕೆ ಈ ಓದೋ ಟೈಮಲ್ಲಿ ಸರಿಯಾಗಿ ಓದೋಕೆ ಮನಸ್ಸಿಲ್ಲ ಅಂದಾಗ ಕಣ್ಮುಚ್ಚಿ ನಿಮ್ ಮನೆ ಪರಿಸ್ಥಿತಿಯನ್ನ ನೆನ್ಸ್ಕೋ. ನಾವು ಬೆಳೀತಾ ಹೋದಂಗೆ ಅಪ್ಪ ಅಮ್ಮನ ವಯಸ್ಸು ಕೂಡ ಜಾಸ್ತಿ ಆಗ್ತಿರುತ್ತೆ. ಈಗ ಟೈಮ್ ಬಂದಿದೆ ನೀನು ಓದೋಕೆ, ಈಗ ಟೈಮ್ ಬಂದಿದೆ ಮಾಡು ತೋರ್ಸೋಕೆ, ಈಗ ಟೈಮ್ ಬಂದಿದೆ ಅಪ್ಪ ಅಮ್ಮನ ಕಷ್ಟಕ್ಕೆ ಒಂದು ಬೆಲೆ ತರೋಕೆ. ಎಲ್ಲ ಪ್ರಯತ್ನ ಹಾಕು, ನಿಲ್ಲೋ ಆಗಿಲ್ಲ. ಹೌದು ಕಷ್ಟಗಳಿವೆ, ಆದ್ರೆ ನೀನ್ ನಿಲ್ಲೋ ಆಗಿಲ್ಲ. ಆರಂಭ ಎಷ್ಟೇ ಕಷ್ಟ ಆಗಿರ್ಲಿ, ಆದ್ರೆ ಅಂತ್ಯ ಮಾತ್ರ ನೀನ್ ಅಂದ್ಕೊಂಡಾಗೆ ಆಗ್ಬೇಕು. ಸೋತ ತಕ್ಷಣ ಕತೆ ಮುಗಿಯಲ್ಲ, ಅಲ್ಲಿಂದ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತೆ. ನಾವು ಮಾಡೋ ಕೆಲ್ಸ ನೋಡಿ ಜನ ಹೇಳ್ಬೇಕು, ಈ ಹುಚ್ಚ ಒಂದು ಸಾಯ್ತಾನೆ ಇಲ್ಲ ಸಾಧಿಸ್ತಾನೆ ಅಂತ. ನೆನ್ಪಿಟ್ಕೋ, ನೀನ್ ಪ್ರಯತ್ನ ನೀನ್ ಸಕ್ಸಸ್ ಆಗೋವರೆಗೂ ಇರ್ಲೇಬೇಕು. ಅದೇ ನಿನ್ನನ್ನ ಇನ್ನು ಬೆಟರ್ ಮಾಡುತ್ತೆ. ನಿಜ ಹೇಳ್ಬೇಕಂದ್ರೆ ನೀನು ಕೂಡ ದೊಡ್ಡ ದೊಡ್ಡ ಕನಸನ್ನ ಕಂಡಿರ್ತೀಯ. ನಾನು ಆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು, ಈ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು, ನಮ್ ಪೇರೆಂಟ್ಸ್ ಪ್ರೌಡ್ ಫೀಲ್ ಆಗ್ಬೇಕು ನನ್ ಬಗ್ಗೆ ಅಂತ. ಆದ್ರೆ ನೀನೇನ್ ಮಾಡ್ತಿರ್ತೀಯ? ಬೆಳಗ್ಗೆ ಲೇಟ್ ಆಗಿ ಎದ್ದೇಳ್ತೀಯ, ಪೂರ್ತಿ ಟೈಮ್ ನ ಮೊಬೈಲ್ ಅಲ್ಲಿ ಇನ್ಸ್ಟಾ ಯೂಟ್ಯೂಬ್ ಅಂತ ವೇಸ್ಟ್ ಮಾಡ್ತೀಯ. ರಾತ್ರಿ ಮಲಗ್ಬೇಕಾದ್ರೆ ರಿಗ್ರೆಟ್ ಆಗುತ್ತೆ, ಅರೆ ಇವತ್ತು ಕೂಡ ಪೂರ್ತಿ ದಿನ ವೇಸ್ಟ್ ಮಾಡ್ಬಿಟ್ಟೆ. ಮತ್ತೆ ಇದನ್ನ ಯೋಚಿಸ್ತೀಯ, ನಾಳೆಯಿಂದ ಓದ್ತೀನಿ ಅಂತ. ನಿನ್ನೊಳಗೆ ಓದ್ಬೇಕು ಸಾಧಿಸ್ಬೇಕು ಅನ್ನೋ ಮನಸ್ಸಿದ್ರೆ ನಿನ್ನನ್ನ ನೀನು ಕನ್ವಿನ್ಸ್ ಮಾಡ್ಲೇಬೇಕು. ಆಗಿದ್ದೇನೋ ಆಗೋಯ್ತು, ಈ ಕ್ಷಣದಿಂದ ನಾನು ಓದು ತೋರಿಸ್ತೀನಿ ಅಂತ. ಈ ಹಿಂದೆ ವೇಸ್ಟ್ ಮಾಡಿರೋ 3 ತಿಂಗಳು 6 ತಿಂಗಳ ಬಗ್ಗೆ ಯೋಚಿಸ್ತಿದ್ರೆ ಏನು ಸಿಗಲ್ಲ. ಅದ್ರ ಬದಲು ಓದೋದ್ರ ಕಡೆ ನಿನ್ ಗಮನ ಇರ್ಲಿ. ಈಗ ನಿನ್ನ ಹತ್ರ ಇರೋ ಟೈಮ್ ಬಗ್ಗೆ ಮಾತ್ರ ಯೋಚಿಸು. ಓದ್ಬೇಕಾದ್ರೆ ನಿನ್ನನ್ನ ನೀನ್ ಕೇಳ್ಕೋ, WWH ಇದನ್ನ ಅಪ್ಲೈ ಮಾಡು. W ಸ್ಟ್ಯಾಂಡ್ಸ್ ಫಾರ್ ವಾಟ್, ಅನದರ್ W ಸ್ಟ್ಯಾಂಡ್ಸ್ ಫಾರ್ ವೆನ್, H ಸ್ಟ್ಯಾಂಡ್ಸ್ ಫಾರ್ ಹೌ. ನೀನ್ ಯಾವಾಗ್ಲೇ ಓದೋಕೆ ಕುತ್ಕೊಳ್ಳೋ ಮುಂಚೆ ನಿನ್ನನ್ನ ನೀನ್ 3 ಪ್ರಶ್ನೆ ಮಾಡ್ಕೋ. ಮೊದಲನೇದು ವಾಟ್, ಏನನ್ನ ಓದ್ಬೇಕು. 2ನೇ ಪ್ರಶ್ನೆ ವೆನ್, ಯಾವಾಗ ಓದ್ಬೇಕು ಅನ್ಕೊಂಡಿದ್ಯಾ. 3ನೇ ಪ್ರಶ್ನೆ ಹೌ, ಹೇಗ್ ಓದ್ಬೇಕು ಅನ್ಕೊಂಡಿದ್ಯಾ. ಈ 3 ಪ್ರಶ್ನೆಗಳಿಗೆ ನೀನ್ ಯಾವಾಗ್ಲೇ ಓದೋ ಮುಂಚೆ ಕೇಳ್ಕೊಂಡು ಈ 3 ಪ್ರಶ್ನೆಗಳಿಗೆ ನಿನ್ನ ಹತ್ರ ಉತ್ತರ ಸಿಕ್ಕ ಮೇಲೇನೆ ಓದೋಕೆ ಸ್ಟಾರ್ಟ್ ಮಾಡು. ನೋಡು, ನೀನಿಲ್ಲಿ ಓದಿಲ್ಲ ಅಂದ್ರೆ ಬೇರೆ ಯಾರಿಗೂ ನಷ್ಟ ಆಗಲ್ಲ. ಏನೇ ನಷ್ಟ ಆಗೋದಿದ್ರು ಅದು ನಿನ್ಗೆ, ನಿನ್ ಲೈಫ್ ಮೇಲೆ ಮಾತ್ರನೇ. ಈ ಪೂರ್ತಿ ದುನಿಯಾದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ನಾಳೆ ಮಾಡ್ತೀನಿ ಅಂತ ತಮ್ಮ ಇವತ್ತನ್ನ ವೇಸ್ಟ್ ಮಾಡ್ತಿದ್ದಾರೆ. ಈಗ ಅಕ್ಟೋಬರ್, ನೆಕ್ಸ್ಟ್ ನವೆಂಬರ್, ಡಿಸೆಂಬರ್, ನ್ಯೂ ಇಯರ್ ಮತ್ತೆ ಮುಗ್ದೋಗುತ್ತೆ. ಏನ್ ಮಾಡ್ದೆ ಈ ವರ್ಷ ಅಂದ್ರೆ ಅದೇ ಟೈಮ್ ಪಾಸ್, ಅದೇ ಇನ್ಸ್ಟಾ ಫೇಸ್ಬುಕ್ ವಾಟ್ಸ್ಆಪ್ ಚಾಟ್. ನಿನ್ನನ್ನ ಒಂದು ಪ್ರಶ್ನೆ ನೀನ್ ಕೇಳ್ಕೋ, ಈ 1 ವರ್ಷ ಮುಗಿತಾ ಬಂತು, ನಿನಗೇನ್ ಸಿಕ್ತು ಅಂದ್ರೆ ಉತ್ತರ ನಥಿಂಗ್, ಏನು ಇಲ್ಲ. ದೊಡ್ಡ ದೊಡ್ಡ ಕನಸನ್ನ ಕಂಡಿರ್ತೀಯ, ಈ ವರ್ಷ ಇದನ್ನ ಮಾಡ್ತೀನಿ
ಅದನ್ನ ಮಾಡ್ತೀನಿ ಅಂತ ಈ ವರ್ಷ ಹೇಗ್ ಮಾಡ್ತೀನಂದ್ರೆ ಇಲ್ಲಿವರೆಗೂ ಯಾರು ಮಾಡಿರ್ಬಾರ್ದು ಆ ರೀತಿ ಮಾಡ್ತೀನಿ ಅನ್ಕೊಂಡೆ. ಆದ್ರೆ ಈಗ ಈ ವರ್ಷನು ಮುಗಿತಾ ಬಂತು. ಆದ್ರೆ ಇವತ್ತಿನ ನಿನ್ನ ಪರಿಸ್ಥಿತಿ ಅದೇ ಒಂದು ವರ್ಷದ ಹಿಂದೆ ಇದ್ದ ಪರಿಸ್ಥಿತಿ. ಆವತ್ತು ಇಲ್ಲೇ ಇದ್ದೆ, ಈ ದಿನನೂ ಅಲ್ಲೇ ಇದೆಯಾ, ಯಾವುದೇ ಬದಲಾವಣೆ ಇಲ್ಲ. ಹೀಗೆ ಆದ್ರೆ ನೋ ಡೌಟ್ ನೆಕ್ಸ್ಟ್ ಇಯರ್ ಕೂಡ ಅಲ್ಲೇ ಇರ್ತೀಯಾ. ಈ ಹಿಂದೆ ಆದಂಗೆ ಈ ವರ್ಷನು ವೇಸ್ಟ್ ಮಾಡ್ತೀಯಾ. ಹಾಗಾಗ್ಬಾರ್ದು ಅಂದ್ರೆ ಮೊದ್ಲು ಚೇಂಜ್ ಯುವರ್ ಫ್ರೆಂಡ್ ಸರ್ಕಲ್. ಯು ಆರ್ ದಿ ಆವರೇಜ್ ಆಫ್ 5 people you spend the most of the time. ನೀವು ಯಾವ 5 ಜನ ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಕಳಿತೀರೋ ಆ 5 ಜನರನ್ನ ನನಗೆ ಭೇಟಿ ಮಾಡಿಸಿ, ನಾನು ಹೇಳ್ತೀನಿ ನಿನ್ನ ಲೈಫ್ ಹೇಗಿದೆ, ನಿನ್ನ ಆಲೋಚನೆ ಹೇಗಿದೆ, ನಿನ್ನ ಫ್ಯೂಚರ್ ಹೇಗಿರುತ್ತೆ, ಮುಂದೆ ನಿನ್ ಲೈಫ್ ಅಲ್ಲಿ ಏನ್ ಮಾಡ್ತೀಯಾ ಎಲ್ಲವನ್ನ ಹೇಳ್ತೀನಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ. ನಿಮ್ಮ ಫ್ರೆಂಡ್ಸ್ ನ ಬಿಹೇವಿಯರ್, ಹ್ಯಾಬಿಟ್ಸ್ ನಿಮ್ ಮೇಲೂ ಪ್ರಭಾವ ಬೀರುತ್ತೆ. ನಿಮ್ ಫ್ರೆಂಡ್ಸ್ ಏನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಗೆ ಅಡಿಕ್ಟ್ ಆಗಿದ್ರೆ, ತುಂಬಾ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಿದ್ರೆ ನೀವು ಹಾಗೇನೆ ಇರ್ತೀರಾ. ಯಾಕಂದ್ರೆ ಯು ಆರ್ ದಿ ಆವರೇಜ್ ಆಫ್ ಯುವರ್ 5 ಬೆಸ್ಟ್ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ಯಾವಾಗ್ಲೂ ನಿಮ್ ಜೊತೆ ಇರೋದು, ಅದೇ ಫ್ರೆಂಡ್ಸ್ ನಿಮ್ ಜೊತೆ ಓದೋದು, ನಿಮ್ ಜೊತೆ ಮಾತಾಡೋದು, ಖುಷಿಯಾಗಿರ್ತೀವಿ. ನಾವು ಅದೇ ರೀತಿ ಇರ್ತೀವಿ. ಅದಕ್ಕೆ ಯಾವಾಗ್ಲೂ ನಿನ್ ಗುರಿ, ನಿನ್ನ ಕನಸಿಗೆ ಸಪೋರ್ಟ್ ಮಾಡಂತಹ ಫ್ರೆಂಡ್ಸ್ ಜೊತೆ ಇರು. ನಾಳೆ ಓದ್ತೀನಿ, ಈ ಕೆಲಸ ನಾಳೆ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಳ್ಬೇಡ. ನಾಳೆ ಅನ್ನೋದು ನಂಬಿಕೆ ಅಷ್ಟೇ. ಈ ದಿನ, ಈ ಕ್ಷಣ ಅಷ್ಟೇ ಸತ್ಯ. ಅದೇನೇ ಇರ್ಲಿ, ಆವತ್ತೊಂದು ಆ ದಿನನೇ ಮುಗ್ಸೋ. ಒಂದ್ ವೇಳೆ ಸೂರ್ಯ ಏನಾದ್ರೂ ನಾನ್ ಇವತ್ ಬರಲ್ಲ ನಾಳೆ ಬರ್ತೀನಿ ಅಂದ್ರೆ ಹೇಗಿರುತ್ತೆ? ನಮ್ಮ ಅರ್ಧ ಜೀವನ ನಾಳೆ ಅಂತ ಹೇಳಿನೇ ಕಳೆದ್ಬಿಟ್ಟಿರ್ತೀವಿ. ನಿನ್ನ ಜೀವನದ ಹಣೆ ಬರಹ ನಿನ್ ಕೈಯಲ್ಲಿರೋ ರೇಖೆಯಲ್ಲಿಲ್ಲ. ನಿನ್ ಜೀವನ ಸ್ವತಃ ನಿನ್ ಕೈಯಲ್ಲೇ ಇದೆ. ಆ ಕೈಯಿಂದ ನೀನ್ ಮಾಡೋ ಕೆಲ್ಸದ ಮೇಲೆ ನಿನ್ ಭವಿಷ್ಯ ನಿಂತಿರುತ್ತೆ. ಯಾರು ಪ್ರಯತ್ನ ಪಡ್ತಾರೋ ಅವ್ರ ಜೊತೆ ಮಾತ್ರನೇ ಲಕ್ಕಿರೋದು. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬೇಕು ಅನ್ನೋರು ರಾತ್ರಿ 2 ಗಂಟೆವರೆಗೂ ಓದ್ತಿರ್ತಾರೆ. ನಾಳೆ ನಾನ್ ಬೆಸ್ಟ್ ಆಗ್ಬೇಕು ಅನ್ನೋ ವ್ಯಕ್ತಿ ಇವತ್ತು ಕಷ್ಟ ಪಡ್ತಾನೆ. ಲೈಫ್ ಅಲ್ಲಿ ಏನು ಮಾಡ್ದಿರ ಇರೋ ವ್ಯಕ್ತಿನೇ ಡೈಲಿ ಒಂದೊಂದು ಕಾರಣ ಹುಡ್ಕೋದು. ಯಾವತ್ತಾದ್ರೂ ರಾತ್ರಿ 2 ಗಂಟೆವರೆಗೂ ಓದಿದ್ಯಾ? ನಿನ್ ಬಗ್ಗೆ ನೀನ್ ಯೋಚಿಸಿದ್ಯಾ ಲೈಫ್ ಅಲ್ಲಿ ಏನು ಮಾಡ್ತಿಲ್ವಲ್ಲ ಅಂತ? ಈ ಜಗತ್ತಿಗೆ ನೀನ್ ಗೆದ್ರು ಸೋತ್ರು ಏನು ಆಗ್ಬೇಕಾಗಿಲ್ಲ. ಅದು ಮುಂದಕ್ಕೆ ಹೋಗ್ತಿರುತ್ತೆ, ಓಡ್ತಿರುತ್ತೆ. ನೀನೇ ಈ ಲೈಫ್ ಅಲ್ಲಿ ಹಿಂದೆ ಉಳಿದ್ ಬಿಡ್ತೀಯಾ. ನೀನ್ ಯಾರಿಗೂ ಏನು ಹೇಳ್ಬೇಕಾಗಿಲ್ಲ. ನಿನ್ನ ಪ್ರಯತ್ನನ ನೀನ್ ಮುಂದುವರ್ಸೋ. ಅದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರ್ಬೇಕು. ಈ ಓದೋ ಪ್ರೊಸೆಸ್ ನ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡೋ. ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಈಗ ನೀನ್ ಓದೋದ್ ಮುಖ್ಯ. ರಾತ್ರಿ ಹೊತ್ತು ಮಲ್ಗಿ ನೀನ್ ನಿದ್ದೆ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಆ ನಿದ್ದೆ ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿ ನಿನಗ್ ಬೇಕಂದ್ರೆ ನೀನ್ ಸಕ್ಸಸ್ ಆಗ್ಲೇಬೇಕು. ಇವತ್ತಿನ ನಿನ್ನ ಓದೋ ನಾಳೆ ನಿನ್ನ ಜೀವನಕ್ಕೆ ಬೆಳಕು. ನಾಳೆ ಅನ್ನೋ ನಂಬಿಕೆಗೆ ಈ ದಿನದ ನಿನ್ನ ಓದಿನ ಪ್ರಯತ್ನ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಕೇವಲ ಹಣೆ ಬರಹ ಸರಿ ಇಲ್ಲ ಅಂತ ಅಳೋದ್ರಿಂದ ಏನೂ ಆಗಲ್ಲ. ಪ್ರತಿ ವ್ಯಕ್ತಿ ಎಷ್ಟು ಪ್ರಯತ್ನ ಪಡ್ತಾನೋ ಅಷ್ಟೇ ಸಿಗೋದು.